ಬಸ್ ಸ್ಟಾಪಲ್ಲಿ ಇಲ್ಲಿ KSRTC ಬಸ್ ಸ್ಟಾಪಲ್ಲಿ ಎಂಟ್ರೆನ್ಸ್ ಗೇಟ್ ಹತ್ರನೇ ಬಂದು ನೋಡಿ, ಟಾಯ್ಲೆಟಲ್ಲಿ ಬಂದು ಒಂಚೂರು ನೀರೇ ಬರೋಲ್ಲ. ಆದರೆ ತೆಗ್ದಿರ್ತಾರೆ, ದುಡ್ಡು ಇಸ್ಕೋತಾರೆ. ಆದರೆ ಟಾಯ್ಲೆಟ್ ಕೇಳಿದ್ರೆ ನಾವೇನು ಮಾಡೋದು ಅಂತ ಕೇಳ್ತಾರೆ. ಇವರಿಗೆ ಸೂಪರ್ವೈಸರ್ ಇದ್ದಾರೆ. ಆ ಸೂಪರ್ವೈಸರ್ ಕೇಳಿದ್ರೆ ಅವರು ಹಾಗೆ ಹೇಳ್ತಾ ಇದ್ದಾರೆ, ನಾನೇನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಆ ಪೈಪ್ ಬ್ಲಾಕ್ ಆದ್ರೆ ಹಾಕಿದರೆ ಸಾವಿರಾರು ಜನ ಓಡಾಡೋ KSRTCಯಲ್ಲಿ ಇಲ್ಲಿ ಬಂದು ನೀರು ಬರ್ತಿಲ್ಲ, ಏನಿಲ್ಲ. ಸಾವಿರಾರು ಜನ ಬರೋ ಇಲ್ಲಿ ಏನು ಮಾಡೋಕ್ಕಾಗುತ್ತೆ ಇಲ್ಲಿ? ಹೆಣ್ಮಕ್ಳೆಲ್ಲ ಊರಿಂದ ಊರು ಬಿಟ್ಟೆಲ್ಲ ಬರ್ತಾ ಇರ್ತಾರೆ ಇಲ್ಲಿ ಟಾಯ್ಲೆಟ್ ಎಂಟ್ರೆನ್ಸ್ BMTC KSRTCಗೆ ಎಂಟ್ರೆನ್ಸ್ ಆಗೋ ಗೇಟ್ ಹತ್ರ ಇರೋ ಟಾಯ್ಲೆಟ್ ಹತ್ರ ಬಂದು ಇಲ್ಲಿ ನೀರೇ ಬರಲ್ಲ ಒಂಚೂರು. ನೋಡಿ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ಎಲ್ಲ ಉಗುಳಿದ್ರೆಲ್ಲ 100 ರೂಪಾಯಿ ಫೈನೆಲ್ಲ ಹಾಕ್ತಾರಲ್ಲ. ಮತ್ತು ಈ ಥರ ಟಾಯ್ಲೆಟಲ್ಲಿ ನೀರೇ ಬರಲ್ಲ ಅಂದರೆ ಯಾರು ಇವ್ರಿಗೆ ಫೈನ್ ಹಾಕೋರು? ಇಲ್ಲಿ ಬಸ್ ಬುಕ್ಕಿಂಗ್ ಟಿಕೆಟ್ ಕೌಂಟ್ರ್ ಎದುರುಗಡೆ ಇರೋ ಟಾಯ್ಲೆಟ್ ಹತ್ರ ಬಂದು ಈ ಥರ ಪ್ರಾಬ್ಲಮ್ ಇದೆ. ಏನು ಮಾಡ್ತಾ ಇದ್ದಾರೆ KSRTC ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ಬಂದು DC AC ಎಲ್ಲ ಇರ್ತಾರಲ್ಲ, ಏನು ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಏನೂ ಚೆಕ್ ಮಾಡಲ್ವಾ? ಹೆಣ್ಮಕ್ಳೆಲ್ಲ ಹೆಂಗೆ ಹೋಗ್ತಾರೆ ಇಲ್ಲಿ? ಊರು ಬಿಟ್ಟು ಊರಿಂದ ಸಾವಿರಾರು ಜನ ಬರ್ತಾರಲ್ಲ ಇಲ್ಲಿ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಬಿಡಿ ರೋಡಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲೋಗಿ ಉಯ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಎಲ್ಲೋಗೋದು? ಹೆಣ್ಮಕ್ಳು ಟಾಯ್ಲೆಟ್ಗೆ ಎಲ್ರಿ ಹೋಗೋಕ್ಕಾಗುತ್ತೆ ಇಲ್ಲಿ? ಅದು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಎಲ್ಲಿ ನೋಡಿದ್ರೆ ಏನೋ ಸಮಸ್ಯೆಗಳಿರೋ ಜಾಗದಲ್ಲಿ ಹೆಣ್ಮಕ್ಳು ಹೆಂಗೆ ಟಾಯ್ಲೆಟ್ಗೆ ಹೋಗೋದಿಲ್ಲಿ? ನೋಡಿ, ಎಷ್ಟೊಂದು ಸಾವಿರ ಹೆಣ್ಮಕ್ಳು ಓಡಾಡ್ತಿರೋ ಜಾಗ ಇದು. ಪ್ಲಾಟ್ಫಾರ್ಮ್ 5 ಇದೆ ಇಲ್ಲಿ 1 to 5 ವರೆಗಿರೋ ಪ್ಲಾಟ್ಫಾರ್ಮ್ ಹತ್ರ ಇರೋಂಥ ಟಾಯ್ಲೆಟಲ್ಲಿ ನೀರೇ ಬರ್ತಾ ಇಲ್ಲ ಒಂಚೂರು. ಇದಕ್ಕೆ ಸಂಬಂಧಪಟ್ಟವ್ರು ಯಾರಂತನೂ ನಮಗೆ ಗೊತ್ತಿಲ್ಲ.